Hi friends, welcome back to Davangere Tutorials and Drama Tutorials for GK Channel. ಸ್ನೇಹಿತರೆ, ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತು ಮುಂಬರುವಂತಹ ಎಲ್ಲಾ ರೀತಿಯಾದಂತಹ ಪರೀಕ್ಷೆಗಳು, ಅದು ಕೆಸೆಟ್ ಇರಬಹುದು ಅಥವಾ ಕೆಎಸ್ ಇರಬಹುದು, ಪಿಡಿಒ, ಎಚ್ಎಸ್ಸಿಆರ್, ಜಿಪಿಎಸ್ಟಿಆರ್ ಮತ್ತೆ ಪಿಎಸ್ಟಿಆರ್ ಪ್ರೈಮರಿ ಸ್ಕೂಲ್ ಟೀಚರ್ ಏನ್ ಸಹ ಕಾಲ್ಫರ್ ಆಗ್ತಾ ಇದೆ, FDA, SDA ಎಲ್ಲಾ ರೀತಿಯಾದಂತಹ ಎಕ್ಸಾಮ್ಸ್ ಅಲ್ಲೂ ಕಾಮನ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಅದು ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಸಹ ಮಿನಿಮಮ್ 5 ರಿಂದ 15 ಪ್ರಶ್ನೆಗಳವರೆಗೂ ಸಹ ಕೇಳುವಂತಹ ಒಂದು ಕಾನ್ಸೆಪ್ಟ್ ಅದು ಮೆಂಟಲ್ ಎಬಿಲಿಟಿ, ಹೌದಲ್ವಾ? ಇವತ್ತು ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ಏನು ಅಂತಂದ್ರೆ, ಕೊಟ್ಟಿರುವಂತಹ ಸಂಖ್ಯಾ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನ ಕಂಡುಹಿಡಿಯುವಂಥದ್ದು. ಹೌ ಟು ಫೈಂಡ್ the wrong number by the from the given series. Okay, ಹಾಗಾದ್ರೆ ತಡ ಮಾಡದೆ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ ಈ ರೀತಿ ಇದೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯಾ ಸರಣಿಯನ್ನು ನಾವು ಗಮನಿಸಿದಾಗ 1, 9, 27, 49, 81, 121 1, 9, 27, 49, 81, 81, 121 ಈ ಸಂಖ್ಯಾ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಓಕೆ, ಇಲ್ಲಿ ತಪ್ಪಾದ ಸಂಖ್ಯೆಯನ್ನು ಯಾವ ರೀತಿ ಕಂಡುಹಿಡಿಯಬೇಕು ಗೊತ್ತಾಗ್ಬೇಕಾದ್ರೆ ನಮಗೆ ಮೊದಲು ಕೊಟ್ಟಿರುವಂತಹ ಸಂಖ್ಯಾ ಸರಣಿ ಯಾವ ಆಧಾರದ ಮೇಲಿದೆ ಅನ್ನೋದನ್ನ ಗಮನಿಸೋಣ. ಇಲ್ಲಿ ವ್ಯತ್ಯಾಸದ ಆಧಾರದ ಮೇಲಿದೆಯಾ ಇಲ್ಲ, ಕೂಡೋದ್ರ ಮೇಲಿದೆಯಾ ಇಲ್ಲ. ಓಕೆ, 1 + 9 10 ಆಗುತ್ತೆ, 10ಕ್ಕೆ 17 ಕೊಡೋದು 27, 27ಕ್ಕೆ ಮತ್ತೆ ಇಲ್ಲಿ 8 ಡಿಫರೆನ್ಸ್ ಆಯ್ತು, ಇಲ್ಲಿ 16 ಡಿಫರೆನ್ಸ್ ಆಯ್ತು, ಬರೋದಿಲ್ಲ, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ 22 ಡಿಫರೆನ್ಸ್ ಆಗುತ್ತೆ, ತಪ್ಪಾಗ್ತಾ ಇದೆ. ಸೊ ಇನ್ಯಾವ್ದು ಬರುತ್ತೆ? ಯಾರಿಗೆ ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳ ಒಂದು ಐಡಿಯಾ ಇರುತ್ತೋ ಅವರು ಸುಲಭವಾಗಿ ಇದನ್ನ ಪಟ್ ಅಂತ ನೋಡಿದ ತಕ್ಷಣನೇ ಐಡೆಂಟಿಫೈ ಮಾಡ್ಬಿಡ್ಬೋದು, ಹೌದಲ್ವಾ? 1 ನಾವು 1 ಸ್ಕ್ವೇರ್ ಅಂತ ಬರೀಬಹುದು, 9 ನಾವು 3 ಸ್ಕ್ವೇರ್ ಅಂತ ಬರೀಬಹುದು. 27 ಅನ್ನೋದು ಏನಾಗುತ್ತೆ ಸ್ನೇಹಿತರೆ? 3 ಕ್ಯೂಬ್ ಆಗುತ್ತೆ. 49 ನಾವು 7 ಸ್ಕ್ವೇರ್ ಅಂತ ಬರೀಬಹುದು, 81 9 ಸ್ಕ್ವೇರ್ ಅಂತ ಬರೀಬಹುದು, 121 11 ಸ್ಕ್ವೇರ್ ಅಂತ ಬರೀಬಹುದು. ಇಲ್ಲಿ ಎಲ್ಲವೂ ಸಹ ವರ್ಗ ಸಂಖ್ಯೆಗಳಿದೆ, ಯಾವುದನ್ನ ಹೊರತುಪಡಿಸಿ 27 ಹೊರತುಪಡಿಸಿ. ಹಾಗಾದ್ರೆ ಇಲ್ಲಿ ಒಂದು ಆಧಾರ ಸಂಖ್ಯೆಯನ್ನ ನೋಡಿ, ಬೇಸ್ ನ ಗಮನಿಸಿದಾಗ ಇಲ್ಲಿ 1, 3, 7, 9, 11 ದೇ ಆರ್ ದಿ ಆಡ್ ನಂಬರ್ಸ್. 1, 3 ಆದ್ಮೇಲೆ ಬರ್ಬೇಕಾದಂತ ಆಡ್ ನಂಬರ್ಸ್ ಯಾವ್ದು? ಇಲ್ಲಿ 5. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 5 ಸ್ಕ್ವೇರ್ ಆಗ್ಬೇಕು. 5 ಸ್ಕ್ವೇರ್ ವ್ಯಾಲ್ಯೂ ಈಸ್ 25. ಹಾಗಾದ್ರೆ ಇಲ್ಲಿ ತಪ್ಪಾದ ಸಂಖ್ಯೆ ಯಾವ್ದಾಗ್ತಾ ಇದೆ ಸ್ನೇಹಿತರೆ? ಅದು 27 ಆಗ್ತಾ ಇದೆ. ಇಲ್ಲಿ 27 ತಪ್ಪಾದಂತ ಸಂಖ್ಯೆ. ಸೊ ಇಲ್ಲಿ ಆಪ್ಷನ್ 4 ಸರಿಯಾದ ಉತ್ತರ, ಹೌದಲ್ವಾ? ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ನೋಡಿ, ಈ ರೀತಿ ಸುಲಭವಾಗಿ ತಪ್ಪಾದ ಸಂಖ್ಯೆಗಳನ್ನು ನಾವು ಪತ್ತೆ ಹಚ್ಚಬಹುದು. ನಮ್ಗೆ ಏನಾಗ್ಬೇಕು? ಬೇಸಿಕ್ ನಾಲೆಡ್ಜ್ ಇರಬೇಕು. ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ಓಕೆ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಸ್ ವೆಲ್ ಆಸ್ ಸ್ಕ್ವೇರ್ಸ್, ಕ್ಯೂಬ್ಸ್, ಓಕೆ, ಆಡ್ ನಂಬರ್ಸ್, ಈವನ್ ನಂಬರ್ಸ್, ದೆನ್ ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಇವುಗಳ ಒಂದು ನಾಲೆಡ್ಜ್ ಇದ್ರೆ ನಾವು ಸುಲಭವಾಗಿ ಪ್ರಶ್ನೆಗಳನ್ನ ಟ್ಯಾಕಲ್ ಮಾಡಬಹುದು. ರೈಟ್. ನೆಕ್ಸ್ಟ್ ಕ್ವಶನ್, 17, 29, 39, 47. 17, 29, 39, 47, 53, 58. ರೈಟ್. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳು, ಇವುಗಳಲ್ಲಿ ತಪ್ಪಾದ ಸಂಖ್ಯೆಯನ್ನ ಹುಡುಕ್ಬೇಕು. ಓಕೆ, ಮೊದಲನೇ ಸಂಖ್ಯೆ 17. 17ಕ್ಕೆ ಎಷ್ಟನ್ನ ಕೂಡಿದ್ರೆ 29 ಆಗುತ್ತೆ? 17 + 12 29 ಆಗುತ್ತೆ. ಕೂಡುವುದ್ರ ಮೇಲೆ ಇದೆಯಾ ನೋಡೋಣ. ಓಕೆ, ನೆಕ್ಸ್ಟ್ 29ಕ್ಕೆ ಇಲ್ಲಿ ನಾನೇನ್ ಮಾಡಿದೆ? 12 ಕೂಡ್ದೆ. ರೈಟ್. ನೆಕ್ಸ್ಟ್ ಇಲ್ಲಿ ಏನ್ ಬಂತು? 29. 29ಕ್ಕೆ ಎಷ್ಟನ್ನ ಕೂಡಿದ್ರೆ 39 ಬರ್ತಾ ಇದೆ? 10 ಕೂಡಿದ್ರೆ ಇಲ್ಲಿ 12 ಬಂತು, ಇಲ್ಲಿ 10 ಬಂತು. ಕರೆಕ್ಟಾಗಿ ಗಮನಿಸ್ಕೊಳ್ಳಿ. ನೆಕ್ಸ್ಟ್ 39ಕ್ಕೆ ಎಷ್ಟನ್ನ ಕೂಡಿದ್ರೆ 47 ಬರುತ್ತೆ? 8 ಕೂಡಿದ್ರೆ ಬಂತು. ಎಸ್, ನಮಗೊಂದು ಐಡಿಯಾ ಬಂದ್ಬಿಡ್ತು ಸ್ನೇಹಿತರೆ. ಇಲ್ಲಿ 12, 10, 8. ನೆಕ್ಸ್ಟ್ ಯಾವ್ದು ಬರ್ಬೇಕು ಸ್ನೇಹಿತರೆ? 6 ಬರ್ಬೇಕು. ನೆಕ್ಸ್ಟ್ ಯಾವ್ದು ಬರ್ಬೇಕು? 6 ಬರ್ಬೇಕು. ರೈಟ್. 47ಕ್ಕೆ
6 ಕೂಡಿದಾಗ 53, ಎಸ್. ಹಾಗಾದ್ರೆ ಇಲ್ಲಿ 12, 10, 8, 6 ಅಂದ್ರೆ ಎರಡೆರಡು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓಕೆ, 2 ನಂಬರ್ ಫಾರ್ ಇನ್ succeeding numbers there is a difference of an even number, difference of even number. 12, 10, 8, 6. next ಏನಾಗಬೇಕು? 4 ಆಗಬೇಕು. so 53 plus 4, 53 plus 4, the result is 57. ಅಂದ್ರೆ 53ಕ್ಕೆ 4 ಕೂಡಿದಾಗ ನಮಗೆ 57 ಇರಬೇಕಿತ್ತು ಸರಣಿಯಲ್ಲಿ, ಬಟ್ ಇಲ್ಲಿ 58 ಇದೆ. ಸೊ ಇಲ್ಲಿ ತಪ್ಪಾದ ಸಂಖ್ಯೆ ಯಾವುದು ಸ್ನೇಹಿತರೆ? 58. ನೋಡಿ ಎಷ್ಟು ಸುಲಭವಾಗಿ ಪತ್ತೆ ಹಚ್ತಾ ಇದೀವಿ, ಹೌದಲ್ವಾ? ಇದೇನ್ ಕಷ್ಟ ಏನಿಲ್ಲ, ಬೇಸಿಕ್ ನಾಲೆಡ್ಜ್ ಅಷ್ಟೇ, ಹೌದಲ್ವಾ? ರೈಟ್. ನೆಕ್ಸ್ಟ್ 1, 3, 7, 15, 30, 63 ಈ ಸಂಖ್ಯೆಗಳಲ್ಲಿ ತಪ್ಪಾದ ಸಂಖ್ಯೆಯನ್ನು ನಾವಿಲ್ಲಿ ಗುರುತಿಸಬೇಕು. ಈ ಸಂಖ್ಯೆಗಳಲ್ಲಿ ನಾವು ತಪ್ಪಾದ ಸಂಖ್ಯೆ 1, 3, 5 ಇದು ಯಾವುದರ ಆಧಾರದ ಮೇಲೆ ಕೊಟ್ಟಿದ್ದಾರೆ ಸರ್? ನೋಡೋಣ. 1ಕ್ಕೆ ಎಷ್ಟನ್ನ ಕೂಡಿದ್ರೆ 3 ಆಗುತ್ತೆ? 1 + 2 3. ರೈಟ್. 3ಕ್ಕೆ ಎಷ್ಟನ್ನ ಕೂಡಿದ್ರೆ 7 ಆಗುತ್ತೆ? 3 + 4 7. ಸೊ ಇಲ್ಲಿ 2 ಬಂತು, 4 ಬಂತು, ಹೌದಾ? ರೈಟ್. 7 + 7ಕ್ಕೆ ಎಷ್ಟನ್ನ ಕೂಡಿದ್ರೆ 15 ಬರ್ತಾ ಇದೆ? 8ನ ಕೂಡಿದ್ರೆ 15 ಬರ್ತಾ ಇದೆ. ಸೊ 2, 4, 8, 2, 4, 8 ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇಲ್ಲೇನು? 2, 4, 8 ಅಲ್ವಾ? 1ಕ್ಕೆ 2ನ್ನ ಕೂಡಿದ್ರೆ 3, 3ಕ್ಕೆ 4ನ್ನ ಕೂಡಿದ್ರೆ 8, 3ಕ್ಕೆ 4ನ್ನ ಕೂಡಿದ್ರೆ 7, 7ಕ್ಕೆ 8ನ್ನ ಕೂಡಿದ್ರೆ 15. ಇಲ್ಲಿ 2, 4, 8 ಅನ್ನೋದು ಏನಾಗ್ತಾ ಇದೆ ಅಂದ್ರೆ 2ರ ಓಕೆ ಪ್ರತಿ ಸಂಖ್ಯೆಯನ್ನ 2ರಷ್ಟು ನಾವ್ ಇಲ್ಲೇನ್ ಮಾಡ್ತಾ ಇದೀವಿ? ಹೆಚ್ಚು ಮಾಡ್ತಾ ಇದೀವಿ, ಹೌದಲ್ವಾ? 2 times of 2 is 4, 4 times of 2 is 8, 8 times, again 2 times of 8 is 16. ಎಷ್ಟಾಗಬೇಕು ಸ್ನೇಹಿತರೆ? ಅದು 16 ಆಗಿದೆಯಾ ನೋಡಿ. 15ಕ್ಕೆ ಎಷ್ಟನ್ನ ಕೊಡ್ಬೇಕು ಸ್ನೇಹಿತರೆ? ನಾವು 16ನ್ನ ಕೂಡಬೇಕು. 2 2 4, 4 2 8, 8 2 16 ಆಗ್ಲೇಬೇಕು ಅಲ್ವಾ? 15 + 16 ಮಾಡಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 31 ಬರ್ತಾ ಇದೆ. ಆಕ್ಚುಲ್ ಆಗಿ 31 ಇರಬೇಕಿತ್ತು ಸರಣಿಯಲ್ಲಿ, ಆದ್ರೆ ಇಲ್ಲಿ 30 ಇದೆ. ಸೊ ಇದು ತಪ್ಪಾದ ಸಂಖ್ಯೆ. ಸರ್ 63 ಸರಿ ಇದೆಯಾ? ಅದು ನೋಡ್ಬೇಕಲ್ವಾ? ಎಸ್. 16 ಡಬಲ್ ಮಾಡಿದ್ರೆ 32 ಆಗುತ್ತೆ. ಸೊ 31 + 32 63 ಇಲ್ಲಿದೆ. ಸೊ ಇಲ್ಲಿ ತಪ್ಪಾದ ಸಂಖ್ಯೆ ಆಪ್ಷನ್ 3. 2, 4, 8, 16, 32 ಇಲ್ಲಿ ನಾವೇನು ಕೂಡ್ಕೊಂತಾ ಇದೀವಿ, ಇಲ್ಲಿ ತಪ್ಪಾಗಿದೆ. ರೈಟ್. ಮುಂದಿನ ಪ್ರಶ್ನೆ ಯಾವ ಆಧಾರದ ಮೇಲೆ ಇದೆ ಅಂತ ನೋಡೋಣ. 53, 47, 40, 33, 26, 19. 53, 47, 40, 33, 26, 19 ಇದು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಸರ್? ನೋಡೋಣ. ಲೆಟ್ ಅಸ್ ಚೆಕ್. 53, 47, 40, 33, 26, 19 ಹೌದಾ? ನೋಡೋಣ ಹಾಗಾದ್ರೆ. ರೈಟ್. 53, 47, 40, 33, 26, 19 ತಗೊಂಡಾಗ 53 ಮತ್ತೆ 47ರ ವ್ಯತ್ಯಾಸ ಎಷ್ಟಾಗ್ತಾ ಇದೆ ಸ್ನೇಹಿತರೆ? 6 ಆಗ್ತಾ ಇದೆ. ಓಕೆ, ಹ್ಮ್ 53ರಲ್ಲಿ 6ನ್ನ ಕಳೆದ್ರೆ 47, 47ರಲ್ಲಿ 7ನ್ನ ಕಳೆದ್ರೆ 40, 40ರಲ್ಲಿ 7ನ್ನ ಕಳೆದ್ರೆ 37, 33. 40 - 7 is 33. 33 - 7 is 26. 26 - 7 is 19. ಓಕೆ, ಎಲ್ಲ ಸರಿ ಇದೆ. ಎಲ್ಲ ಕಡೆನೂ ಸಹ ವ್ಯತ್ಯಾಸ 7 ಬರ್ತಾ ಇದೆ. ಅಪಾರ್ಟ್ ಫ್ರಮ್ ದಿ ಫಸ್ಟ್ ಒನ್, ಮೊದಲ ಸಂಖ್ಯೆಯನ್ನು ಹೊರತುಪಡಿಸಿ ಉಳಿದೆಲ್ಲರೂ ಸಹ ವ್ಯತ್ಯಾಸ, ಅದರ ಕಾಂಬಿನೇಷನ್ 7 ಸಿಗ್ತಾ ಇದೆ ನಮಗೆ.
ಹೌದಲ್ವಾ? ಸೊ 53ರಲ್ಲಿ 7 ಕಳೆದಾಗ ಇಲ್ಲಿ 53 ಬರಬೇಕು. 47ರಲ್ಲಿ 7 ಕಳೆದ್ರೆ ಸರಿ. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಇರ್ಬೇಕಿತ್ತು ಆಕ್ಚುಲ್ ಆಗಿ? 7 ಕಳೆದ್ರೆ ನಮ್ಗೆ 47 ಸಿಗುತ್ತೆ. ಯಾವ ಸಂಖ್ಯೆಯಿಂದ 7 ಕಳೆದ್ರೆ ನಮ್ಗೆ 47 ಸಿಗ್ತಾ ಇದೆ? 53 ಮೈನಸ್ 6 ಅಲ್ಲ, ಅದು 54 ಮೈನಸ್ 7 ಆಗ್ಬೇಕಿತ್ತು. 54 ಮೈನಸ್ 7 ಆಗ್ಬೇಕಿತ್ತು. ಸೊ ಇದು ತಪ್ಪಾದ ಸಂಖ್ಯೆ ಯಾವುದು ಸ್ನೇಹಿತರೆ? 53. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಫಸ್ಟ್ ಆಪ್ಷನ್ ಇಟ್ ಸೆಲ್ಫ್ ಅಂದ್ರೆ ಫಸ್ಟ್ ಆ ಸೀರೀಸ್ ಅಲ್ಲಿ ಇರ್ತಕ್ಕಂತ ಫಸ್ಟ್ ನಂಬರ್ ಇಟ್ ಸೆಲ್ಫ್ ಏನಾಗುತ್ತೆ ಆನ್ಸರ್ ಆಗಿರುತ್ತೆ. ಓಕೆ, ಮುಂದಕ್ಕೆಲ್ಲ ಸರಿ ಬರ್ತಾ ಇದೆ. ನಾವು ಎರಡನ್ನ ನೋಡೋದು ಅಯ್ಯೋ ಇದೇನೋ ಬೇರೆ ಬೇರೆ ಡಿಫ್ರೆನ್ಸ್ ಬರ್ತಿದೆಯಲ್ಲ ಅಂತ ಅನ್ಕೊಂಡು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಮೊದಲನೇ ಸಂಖ್ಯಾ ಸರಣಿಯಲ್ಲಿರುವಂತ ಮೊದಲನೇ ಸಂಖ್ಯೆನೇ ಆನ್ಸರ್ ಆಗ್ಬಾರ್ದು ಅನ್ನೋದು ಏನು ರೂಲ್ ಇಲ್ಲ. ಓಕೆ, ಯಾವ್ದು ಬೇಕಾದ್ರೂ ಸಹ ಆನ್ಸರ್ ಆಗ್ಬಹುದು. ಅದನ್ನ ನಾವು ಗಮನಿಸ್ತಾ ಹೋಗ್ಬೇಕಷ್ಟೆ. ರೈಟ್? ಓಕೆ, ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. 1,1,1 ಸರ್ ಇದೇನ್ ಸರ್ ಹಿಂಗ್ ಕೊಟ್ಟಿದ್ದಾರೆ? 1, 1, 2, 4, 8, 11 ನೋಡೋಣ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ಟ್ರೈ ಮಾಡೋಣ. ಮೊದಲನೇ ಸಂಖ್ಯೆ 1 ಹಂಗೆ ಬರ್ಕೊಳ್ತೀನಿ. 1ಕ್ಕೆ 1 ಕೂಡಿದ್ರೆ 2 ಆಗ್ಬೇಕಿತ್ತು, ಇಲ್ಲಿ 1 ಇದೆ. ಓಕೆ, ಸೊ ಇದನ್ನು ನಾವು 1 + 0 ಅಂತ ಬರೀಬಹುದಾ? ಸರಿ, 1 + 0 ಅಂದ್ರೆ ನಮ್ಗೆ 1 ಬರ್ತಾ ಇದೆ. ಈಗ 2 ಬೇಕು. 2 ಬೇಕಾದ್ರೆ 1ಕ್ಕೆ ಎಷ್ಟು ಕೊಡ್ಬೇಕು? 1ಕ್ಕೆ 1 ಕೂಡ್ಬೇಕು. 1ಕ್ಕೆ 1 ಕೂಡಿದ್ರೆ ನಮ್ಗೆ 2 ಬರ್ತಿದೆ. ಸರಿ, 1 + 1 is 2. ಈಗ 2 ಪ್ಲಸ್ ಇಲ್ಲಿ 0 ಆಡ್ ಮಾಡಿದೀವಿ, ಇಲ್ಲಿ 1 ಆಡ್ ಮಾಡಿದೀವಿ, ಇಲ್ಲಿ 0 ಕೂಡಿದೀವಿ, ಇಲ್ಲಿ 1 ಕೂಡಿದೀವಿ. ನೆಕ್ಸ್ಟ್ ಯಾವ್ದನ್ನ ಕೂಡ್ಬೇಕು? 2 ಕೂಡ್ಬೇಕು. ನಮ್ಗೆ ಸಿಕ್ತು ಆನ್ಸರ್. 1, 2, 4 ಮೊದಲನೇ ಇದರಲ್ಲಿ 0 ಕೂಡಿದ್ವಿ, ಮೊದಲನೇದರಲ್ಲಿ 0 ಕೂಡಿದ್ವಿ, ಎರಡನೇದರಲ್ಲಿ 1 ಕೂಡಿದ್ವಿ, ಮೂರನೇದರಲ್ಲಿ 2 ಕೂಡಿದ್ವಿ. ಹಾಗಾದ್ರೆ ನಾಲ್ಕನೇ ಸಂಖ್ಯೆ ಈ 8ರ ಸಂಖ್ಯೆ ಇಲ್ಲಿ ಈ ಸಂಖ್ಯೆಗೆ ನಾವ್ ಏನನ್ನ ಕೂಡ್ಬೇಕಿತ್ತು? ಹಿಂದಿನ ಸಂಖ್ಯೆಗೆ 3 ಕೂಡ್ಬೇಕು. ಆಕ್ಚುಲ್ ಆಗಿ 4 + 3 ಆಗ್ಬೇಕು. ಇಲ್ಲಿ 0, 1, 2 ಆದ್ಮೇಲೆ ಇಲ್ಲಿ 3 ಆಗ್ಲೇಬೇಕಲ್ವಾ? 3 ಆಗ್ಲೇಬೇಕು. ಸೊ 4 + 3 ಮಾಡಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 7 ಬರ್ತಾ ಇದೆ. ಆದ್ರೆ ಇಲ್ಲಿ ಕೊಟ್ಟಿರುವಂತದ್ದೇನು? 8. ನೆಕ್ಸ್ಟ್ ಒಂದು ಸರಿ ಇದೆಯಾ ನೋಡೋಣ. 7ಕ್ಕೆ 4 ಕೂಡಿದ್ರೆ 11 ಸರಿ ಇದೆ. 11 ಸರಿ ಇದೆ. ಸೊ ಇದು ತಪ್ಪಾಗಿದೆ. ಸೊ ಆಪ್ಷನ್ 3 ನಾವಿಲ್ಲಿ ಟಿಕ್ ಮಾರ್ಕ್ ಮಾಡಬೇಕು. ಆಪ್ಷನ್ 3 ನಾವಿಲ್ಲಿ ಟಿಕ್ ಮಾರ್ಕ್ ಮಾಡಬೇಕು ಸ್ನೇಹಿತರೆ. ನೋಡಿ, ಈ ರೀತಿ ಸಣ್ಣ 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 ಅಂಶಗಳನ್ನ ನಾವು ಗಮನಿಸ್ಕೊಂಡು ಏನ್ ಮಾಡ್ಬೇಕು? ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ರೈಟ್? ಮುಂದೆ ಏನಿದೆ? 50, 34, 26, 22, 18. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಇದೆ, ಡಿಕ್ರೀಸಿಂಗ್ ಆರ್ಡರ್ ಇದೆ. ಡಿಕ್ರೀಸಿಂಗ್ ಆರ್ಡರ್ ಇರೋದನ್ನ ನಾವು ನೋಡ್ತಾ ಹೋಗೋಣ. ರೈಟ್, ಇಲ್ಲಿ ಕಡಿಮೆ ಆಗ್ತಾ ಇರೋದ್ರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ 50ರಲ್ಲಿ ಎಷ್ಟು ಕಳೆದ್ರೆ 34 ಬರುತ್ತೆ ಸ್ನೇಹಿತರೆ? 16 ಕಳೆದ್ರೆ ನಮ್ಗೆ 34 ಬರ್ತಾ ಇದೆ. 34ರಲ್ಲಿ ಎಷ್ಟನ್ನ ಕಳೆದ್ರೆ 26 ಬರುತ್ತೆ? 34ರಲ್ಲಿ 8 ಕಳೆದ್ರೆ 26 ಬರ್ತಾ ಇದೆ. ಇಲ್ಲಿ 16 ಬಂತು ವ್ಯತ್ಯಾಸ, ಇಲ್ಲಿ 8 ಬರ್ತಾ ಇದೆ. ಸೊ ನೆಕ್ಸ್ಟ್ ಯಾವ್ದು ಸ್ನೇಹಿತರೆ? 26ರಲ್ಲಿ ಎಷ್ಟನ್ನ ಕಳೆದ್ರೆ 22 ಬರ್ತಾ ಇದೆ? 26ರಲ್ಲಿ 4 ಕಳೆದ್ರೆ ಇಲ್ಲಿ 16 ಬಂತು, 8, 4 ಮತ್ತೆ 16ರಲ್ಲಿ ಅರ್ಧ 8, 8ರಲ್ಲಿ ಅರ್ಧ 4. ಓಕೆ, ಸೊ 22ರಲ್ಲಿ 4ರ ಅರ್ಧ ಎಷ್ಟು ಸ್ನೇಹಿತರೆ? 2. 22 - 2 ಮಾಡಿದಾಗ ಇಲ್ಲಿ ಯಾವ್ದು ಬರ್ಬೇಕಿತ್ತು? 20 ಬರ್ಬೇಕಿತ್ತು ಸಂಖ್ಯೆ.
20 ಬರ್ಬೇಕಿತ್ತು, 20ರ ಬದಲಾಗಿ ನಮ್ಗೆ ಇಲ್ಲಿ ಎಷ್ಟು ಸಿಗ್ತಾ ಇದೆ? 18 ಇದೆ. ಸೊ ಇಲ್ಲಿ ತಪ್ಪಾದ ಸಂಖ್ಯೆ 18. ಅದರ ಬದಲಾಗಿ ಯಾವ್ದು ಬರ್ಬೇಕಿತ್ತು? 20 ಬರ್ಬೇಕಿತ್ತು. ಹೌದಲ್ವಾ? ನೋಡಿ ಎಷ್ಟು ಸುಲಭ ಇದೆ. ರೈಟ್. ನೆಕ್ಸ್ಟ್ ಕ್ವಶನ್. 0, 8, 24, 24, 48, 64. 8 3 24, 24 2 48, 48 1 48 ಬರ್ಬೇಕಿತ್ತು. 64 ತಪ್ಪಾಗತ್ತಾ? ಇಲ್ಲ, ಇಲ್ಲಿ 0 ಇದೆಯಲ್ಲ. 8 3 24, 24 2 48, ಇಲ್ಲಿ 3, ಇಲ್ಲಿ 2, ಇಲ್ಲಿ 1 ಬರ್ಬೇಕಾದ್ರೆ 48 1 48 ಬರ್ಬೇಕಿತ್ತು. ಸೊ ಅದರ ಆಧಾರದ ಮೇಲೆ ಇಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ ಆಲ್ಟರ್ನೇಟಿವ್ ಹುಡುಕ್ಬೇಕಲ್ವಾ? ಜೊತೆಗೆ 0 ಬೇರೆ ಇದೆ. 0 ಯಾವಾಗ ಸಿಗುತ್ತೆ? ಇದು 8 ಅನ್ನೋದೇನು ಸ್ನೇಹಿತರೆ? 8 ಅನ್ನೋದೊಂದು ಘನ ಸಂಖ್ಯೆ. ಇಟ್ ಈಸ್ ಎ ಕ್ಯೂಬ್ ನಂಬರ್. ಆ ಘನ ಸಂಖ್ಯೆ ಬೇರೆ, ಇಲ್ಲೊಂದು ವರ್ಗ ಸಂಖ್ಯೆ ಇದೆ, ಇಲ್ಲೊಂದು ಘನ ಸಂಖ್ಯೆ ಇದೆ. ಅದರ ಮೇಲೆ ಕೊಟ್ಟಿದಾರಾ? ಇಲ್ಲ. ಯಾಕಂದ್ರೆ 24 48 0 ಯಾವೂ ಆಗೋದಿಲ್ಲ. ಇನ್ಯಾವ್ದ್ರ ಮೇಲೆ ಕೊಟ್ಟಿರ್ಬೋದು ಅಂತಂದ್ರೆ, ಇಲ್ಲಿ ಇರ್ತಕ್ಕಂತಹ ರೂಲ್ ಏನು ಅಂದ್ರೆ n² - 1 ಸ್ನೇಹಿತರೆ. ನೋಡಿ, n² ಅಂತಂದ್ರೆ ಮೊದಲು 1² - 1. 1² - 1 ಅಂದ್ರೆ 1 - 1 0. ಫಸ್ಟ್ ಒನ್ ಇದೆಯಾ? ನೆಕ್ಸ್ಟ್ ಇಲ್ಲಿ 1 ಆದ್ಮೇಲೆ ಇಲ್ಲಿ 2² ತಗೋಬೇಕಾ? 2² - 1 ಅಂತಂದಾಗ 2² ಅಂದ್ರೆ 4, 4 - 1 3 ಬರ್ತಾ ಇದೆ. ನೋ ಸರ್, ಹಾಗಾದ್ರೆ ತಪ್ಪಾ ನಾವು ಮಾಡ್ತಾ ಇರೋದು? ತಪ್ಪಿಲ್ಲ. 1 ಆದ್ಮೇಲೆ ನಾವು 2 ತಗೋಬಾರ್ದು. ಅಂದ್ರೆ ಇಲ್ಲಿ ಬೆಸ ಸಂಖ್ಯೆಗಳ ಸರಣಿಯನ್ನ ಕೊಟ್ಟಿದ್ದಾರೆ, ಬೆಸ ಸಂಖ್ಯೆಗಳ ವರ್ಗದ ಸರಣಿಯನ್ನ ಕೊಟ್ಟಿದ್ದಾರೆ. ಸೊ 3² - 1, 3² ಅಂದ್ರೆ 9, 9 - 1 ಎಷ್ಟು ಬರ್ತಾ ಇದೆ? 8. 3 ಆದ್ಮೇಲೆ ಯಾವ್ದು ಬರ್ಬೇಕು ಸ್ನೇಹಿತರೆ? 5². 5² - 1 ಅಂದ್ರೆ 25 - 1. 25 - 1 ಅಂದ್ರೆ 24. ಅದು ಸರಿ ಇದೆ. ನೆಕ್ಸ್ಟ್ 6². 6 ಬರಲ್ಲ. ವೆರಿ ಗುಡ್. ಸುಮಾರು ಜನ ಗೆಸ್ ಮಾಡಿರ್ತೀರಾ. 7². 7² ಅಂದ್ರೆ 49 - 1. 49 - 1 ಅಂದ್ರೆ 48. ಅದು ಸರಿ ಆಯ್ತು. ನೆಕ್ಸ್ಟ್ 9². 9² - 1. 9² ಅಂದ್ರೆ 63. 63 - 1 ಬರ್ಬೇಕಾಗಿದ್ರೆ 62 ಬರ್ಬೇಕಿತ್ತು. ಅದರ ಬದಲಾಗಿ ಇಲ್ಲಿ 64 ಇದೆ. ಸೊ ಇಲ್ಲಿ ತಪ್ಪಾದ ಸಂಖ್ಯೆ ಆಪ್ಷನ್ 4. 64 is a wrong number. 64 is a wrong number. ಹೌದಲ್ವಾ? 64 ಅನ್ನೋದಿಲ್ಲಿ ತಪ್ಪಾದ ಸಂಖ್ಯೆ. ರೂಲ್ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಏನ್ ಬರುತ್ತೆ ಅಂತ. 3, 10, 27, 66 ಇದೆ. 3, 10, 27. ಇಲ್ಲಿ ನಾವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನ ಹೆಚ್ಚೆಚ್ಚು ಡಿಸ್ಕಸ್ ಮಾಡಿದಷ್ಟು ಏನಾಗುತ್ತೆ ಅಂತಂದ್ರೆ ಮೈಂಡು ಬಹಳ ಶಾರ್ಪ್ ಆಗುತ್ತೆ. ಅಂದ್ರೆ ಎಲ್ಲಾ ಬೇರೆ ಬೇರೆ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀವಲ್ಲ, ಬೇರೆ ಬೇರೆ ಆಂಗಲ್ ಅಲ್ಲಿ ಒಂದೇ ಕ್ವಶನ್ ನ ಬೇರೆ ಬೇರೆ ಆಂಗಲ್ ಅಲ್ಲಿ ಥಿಂಕ್ ಮಾಡೋದ್ರಿಂದ ಓಕೆ ಎಷ್ಟೆಲ್ಲಾ ಕಾನ್ಸೆಪ್ಟ್ಸ್ ರೀಕಾಲ್ ಆಗುತ್ತಲ್ವಾ? ರೈಟ್ ಸರ್. ಇದು ಯಾವ್ದು ಮೇಲೆ ಕೊಟ್ಟಿದ್ದಾರೆ ಸರ್? 3, 10, 27 ಏನೇನೋ ಇದೆಯಲ್ಲ ಸರ್. 1² + 1 ಅಂದ್ರೆ 2 ಆಗ್ಬೇಕಿತ್ತು. ಇಲ್ಲ. 10ರಲ್ಲಿ 3 ಕಳೆದ್ರೆ 7, 27ರಲ್ಲಿ 10 ಕಳೆದ್ರೆ 17, 60. ಇಲ್ಲೇನೋ ಇಲ್ಲಿ 7 ಬಂತು, ಇಲ್ಲಿ 17 ಬಂತು. ಸರಿ. ಆದ್ರೆ ಇಲ್ಲಿ ನೆಕ್ಸ್ಟ್ 7, 17 ಆದ್ಮೇಲೆ 27 ಬರ್ಬೇಕಿತ್ತು. ಆದ್ರೆ 66ರಲ್ಲಿ 27 ಕಳೆದ್ರೆ ನಮ್ಗೆ 27 ಬರಲ್ಲ. ಸೊ ಅಂದ್ರೆ ಪಾಸಿಬಿಲಿಟೀಸ್ ನೋಡೋಣ. ಪಾಸಿಬಿಲಿಟಿ ಇದಾಗುದಿಲ್ಲ. ಓಕೆ. ನೆಕ್ಸ್ಟ್ ಯಾವುದು?
ಕ್ಯೂಬ್ ಅಲ್ಲಿ ನೋಡೋಣ. ಎಸ್, ಕ್ಯೂಬ್ ಅಲ್ಲಿ ನೋಡೋಣ. ಒಂದು ಕ್ಯೂಬ್ ತಗೊಂಡ್ರೆ, ಒಂದು ಕ್ಯೂಬ್ ಅಂದ್ರೆ ಒಂದು, ಅದಕ್ಕೆ ಎಷ್ಟು ಕೂಡಬೇಕು? 2 ಕೂಡಬೇಕು. ಒಂದು ಕ್ಯೂಬ್ ಅಂದ್ರೆ 1 + 2 ನಮ್ಗೆ ಎಷ್ಟು ಬರ್ತಾ ಇದೆ? 3 ಇದೆ. ಓಕೆ, ಒಂದಾದ್ಮೇಲೆ ಯಾವ್ದು ತಗೋಬೇಕು? 2 ಕ್ಯೂಬ್. 2 ಕ್ಯೂಬ್ + 2 ಸಿಕ್ತು ಆನ್ಸರ್. 2 ಕ್ಯೂಬ್ + 2, 2 ಕ್ಯೂಬ್ ಅಂದ್ರೆ 8, 8 + 2 10. ನೆಕ್ಸ್ಟ್ 3 ಕ್ಯೂಬ್ + 2. ಸರ್ ಇಲ್ಲೇನೋ ಆಯ್ತಲ್ಲ ಸರ್, 3 ಕ್ಯೂಬ್ ಅಂದ್ರೆ 27 + 2 29 ಬರಬೇಕಿತ್ತು. ಬಟ್ ಇಲ್ಲಿ 27 ಇದೆಯಲ್ಲ, ಮೇ ಬಿ ಇದೇ ಇರಬೇಕು. ನೋಡೋಣ. 4 ಕ್ಯೂಬ್ + 2. ನನಗೆ ಆನ್ಸರ್ ಗೊತ್ತಿದೆ. ಓಕೆ, ಕ್ವಶನ್ಸ್ ತಗೊಂಡಿರೋದ್ರಿಂದ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಿರುತ್ತೆ. ಬಟ್ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರುತ್ತಲ್ಲ, ಮುಂದಿಂದೆಲ್ಲ ಸರಿ ಇದೆಯೋ ಇಲ್ವೋ ಅಂತ, ಅದಕ್ಕಾಗಿ ನೋಡ್ತಾ ಇದ್ದೀನಿ ಅಷ್ಟೇ. 64 + 2 ಎಷ್ಟು? 66 ಸರಿ ಇದೆ. 5 ಕ್ಯೂಬ್ + 2, 5 ಕ್ಯೂಬ್ ಅಂದ್ರೆ 125 + 2. ಎಸ್, 127 ಸರಿ ಇದೆ. 6 ಕ್ಯೂಬ್ + 2, 6 ಕ್ಯೂಬ್ ಅಂದ್ರೆ 216 + 2, ಅದು ಸಹ ಸರಿ ಇದೆ, 218. ಸೊ ಇಲ್ಲಿ ತಪ್ಪಾದ ಸಂಖ್ಯೆ 27. 27ರ ಬದಲಾಗಿ ಎಷ್ಟಿರಬೇಕಿತ್ತು ಸ್ನೇಹಿತರೆ? ಇಲ್ಲಿ 29 ಇರಬೇಕಿತ್ತು. ಓಕೆ, ಸುಮಾರು ಒಂದು 8 ಕ್ವಶನ್ಸ್ ನ ಡಿಸ್ಕಸ್ ಮಾಡಿದೀವಿ. ಇನ್ನೊಂದು 8 ಕ್ವಶನ್ಸ್ ನ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಸ್ನೇಹಿತರೆ. ಓಕೆ, ಏನೇ ಡೌಟ್ ಇದ್ರು ಅಥವಾ ಬೇರೆ ರೀತಿಯಲ್ಲಿ ನೀವೇನಾದ್ರೂ ಥಿಂಕ್ ಮಾಡಿ ಆನ್ಸರ್ ಮಾಡ್ತಾ ಇದ್ದೀರಾ ಅಂತಂದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನು ಸಹ ನಿಮ್ಮ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರ ಗ್ರೂಪ್ಗೆ ನಮ್ಮ ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ಲಿಂಕ್ ನ ಶೇರ್ ಮಾಡಿ. ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಸಹ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚು ಈ ರೀತಿಯಾದಂತಹ ವಿಡಿಯೋಗಳನ್ನ ಕೊಡುವಂತ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಕ್ಲಾಸ್ ನ ಇಲ್ಲಿಗೆ ಮುಗಿಸ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು.